ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ ಕುಟುಂಬದವ್ರಿಗೆಲ್ಲ ನನ್ನ ಅನಂತ ನಮಸ್ಕಾರಗಳು. ಈಗ ನಾನೊಂದು ವಿಡಿಯೋನ ಜೊತೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ ನೋಡಿ, ಇದೊಂದು ಫ್ಯಾನ್ಸಿ ಸೀರೆ. ಫ್ಯಾನ್ಸಿ ಅಂದರೆ ಬನಾರಸ್ಸು. ಇದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಕ್ರೋಶ ಕುಚ್ಚು ಹಾಕೋಣಂತ ಬಂದಿದ್ದೀನಿ. ನೋಡಿ, ಪಲ್ಲು ಬಂದು ಈ ಥರ ಇದೆ. ಇದು ಬಾಟ್ಲ್ ಗ್ರೀನ್ ಸ್ಯಾರಿ ಮತ್ತು ಪಲ್ಲು ಇದು ಬಾಡಿ ಎಲ್ಲ ಈ ಥರ ಸಿಲ್ವರ್ ಕಲ್ಲರು ಜರಿ ಬಂದಿದೆ. ಮತ್ತು ಬಾರ್ಡ್ರಲ್ಲೂ ಅಷ್ಟೇ ನೋಡಿ, ಸಿಲ್ವರ್ ಕಲರ್ ಜರಿ ಬಂದಿದೆ. ಇದಕ್ಕೆ ನಾನು ಸಿಲ್ವರ್ ಕಲರ್ ದಾರ ಮತ್ತು ಗ್ರೀನ್ ದಾರ ಡಬಲ್ ದಾರ ತೊಗೊಂಡು ನೋಡಿ, ಈ ಥರ ಫ್ಲವರ್ದು ಪರ್ಲ್ಸ್ ತೊಗೊಂಡಿದ್ದೀನಿ. ಫ್ಲವರ್ಸ್ ಇದೆ ನೋಡಿ, ಇದು ತೊಗೊಂಡು ಇದರಲ್ಲಿ ಹಾಕಿ ನಾನು ಕ್ರೋಶ ಕುಚ್ಚು ಹಾಕ್ತೀನಿ, ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇದು ದಾರ ಸ್ವಲ್ಪ ಅಂತ ತಿಕ್ಕಾಗಿರಲಿಲ್ಲ, ಸ್ವಲ್ಪ ಯಾಕೋ ಅಂತ ತಿಕ್ಕು ಅನ್ನಿಸ್ಲಿಲ್ಲ ನನಗೆ. ಅದಕ್ಕೆ 7 ಎಳೆ ದಾರ ತೊಗೊಂಡಿದ್ದೀನಿ. ನಾನು 7 ಎಳೆ ದಾರ ಸುತ್ತಿಟ್ಕೊಂಡು ಕೂತಿದ್ದೀನಿ. 8ನೇ ನಂಬರ್ ಕ್ರೋಶ ತೊಗೊಂಡಿದ್ದೀನಿ ನಾನು. ನೋಡಿ ಸ್ನೇಹಿತರೆ, 7 ಎಳೆ ದಾರ ತೊಗೊಂಡು ರೈಟ್ ಸೈಡಿಂದ ಸೂಜಿ ಹಾಕಿ ನೋಡಿ, ಸೂಜಿ ಒಳಗೆ ದಾರ ಎಳ್ಕೊಂಡು ಲಾಕ್ ಮಾಡ್ಕೋತೀನಿ. ಒಂದು ಸಿಂಗಲ್ ಲಾಕ್ ಆಯಿತು, ಮತ್ತು ಇನ್ನೊಂದು ಸಿಂಗಲ್ ಲಾಕು, 2 ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಚೈನ್ ಹಾಕೋತೀನಿ. 1 2 3 ಚೈನ್ ಹಾಕ್ಕೊಂಡು ಇದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಲಾಕ್ ಮಾಡೋಣ. ಇಲ್ಲಿ ಬರುತ್ತೆ, ಇಲ್ಲಿಗೆ ಲಾಕ್ ಮಾಡ್ತೀನಿ. ಈ ಥರ ಲಾಕ್ ಮಾಡಿಬಿಟ್ಟು ಮತ್ತೆ 3 ಚೈನ್ ಹಾಕೋತೀನಿ. 1 2 3. ನಾನು ವರ್ಕ್ ಮಾಡೋಕ್ಕೆ ಫಸ್ಟು ಬೀಡ್ ಹಾಕ್ಕೊಂಡು ವರ್ಕ್ ಮಾಡೋಕ್ಕೆ ಮಾಮೂಲಿ ಸೀರೆ ಕಲರೇ ತೊಗೊಂಡಿದ್ದೀನಿ ನಾನು. ಆಮೇಲೆ ಸಿಲ್ವರ್ ಕಲರ್ ತೊಗೋತೀನಿ ನೋಡಿ. 3 ಸಲ 3 ಚೈನ್ 2 ಸಲ ಹಾಕ್ಕೊಂಡಿದ್ದೀನಿ. ಈಗ ಒಂದು ಬೀಡ್ ಹಾಕೋತೀನಿ ನೋಡಿ, ಫ್ಲವರ್ಸ್ ಬೀಡ್ ಇದು. ಈ ಥರ ಬೀಡ್ ಹಾಕ್ಬಿಟ್ಟು ನೋಡಿ, ಬೀಡೊಳಗೆ ದಾರ ಎಳ್ಕೋಬೇಕು. ಈ ಥರ ದಾರ ಎಳ್ಕೊಂಡು ಇದು ಎಳ್ಕೊಂಡಾದಮೇಲೆ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಇದೆಲ್ಲಿಗೆ ಬರುತ್ತೆ ನೋಡಿ, ಈ ಥರ ಹಿಂಗೆ ಹಿಡ್ಕೊಂಡು ನೋಡಿ, ಈ ಥರ ಹಿಂಗೆ ಹಿಡ್ಕೊಂಡು ಎಲ್ಲ ಬರುತ್ತೆ ನೋಡಿ, ಅಲ್ಲಿಗೆ ಲಾಕ್ ಮಾಡಬೇಕು. ಹಿಂಗೆ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ, 3 ಚೈನ್ ಹಾಕೋತೀನಿ. 1 2 3 ಚೈನ್ ಹಾಕ್ಕೊಂಡು ವರ್ಕ್ನ ಹಿಂದೆ ತಿರುಗಿಸ್ಕೊತೀನಿ. ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ನೋಡಿ, 2 ಸಲ ಸೂಜಿ ಮೇಲೆ ದಾರ ತೊಗೋತೀನಿ. ದಾರ ತೊಗೊಂಡು ಇದು ನೋಡಿ, ಬೀಡಿಂದೆ ಲಾಕ್ ಮಾಡ್ಕೊಂಡಿದ್ದೀನಲ್ಲ ದಾರ, 7 ಎಳೆ ದಾರ, ಆ ದಾರದೊಳಗಡೆ ಹೋಗಿ ದಾರ ಅಂತಂದು ನೋಡಿ 4 ಇದೆ. 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ಹಾಕೋಬೇಕು. ಈಗ 2 ಸಲ ಸೂಜಿ ಮೇಲೆ ದಾರ ತೊಗೋತೀನಿ. ಈ ಥರ 2 ಸಲ ಸೂಜಿ ಮೇಲೆ ದಾರ ತೊಗೊಂಡು ಈ ದಾರದೊಳಗಡೆ ಹೋಗಿ, ದಾರ ಅಂತಂದರೆ 4 ದಾರ ಆಗುತ್ತೆ. ಈ ದಾರನ ತ್ರಿಬಲ್ ಕಂಬ ಮಾಡ್ಕೋಬೇಕು. 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಈಗ 3 ಚೈನ್ ಹಾಕಬೇಕು. 1 2 3. ಈಗ 3 ಚೈನ್ ಹಾಕಿ ನೋಡಿ, ಈ ಮನೆ ಇದೆಯಲ್ಲ, ಇದು ದಾರ ಇದೆಯಲ್ಲ ಹಿಂದೆ, ಇದರೊಳಗೆ ಸಿಂಗಲ್ ಕಂಬ ಮಾಡ್ಕೋಬೇಕು. ಸಿಂಗಲ್ ನಾಟ್ ಹಾಕೋಬೇಕು. ಹಿಂಗೆ ನೋಡಿ, ಈ ಥರ ಹಿಂಗೊಂದು ನಾಟ್ ಹಾಕ್ಕೊಂಡ್ರೆ ಹಿಂಗೊಂದು ಪಿಕೋಟ್ ಆಗುತ್ತೆ. ಇದು ನೋಡಿ, ಮತ್ತೆ 3 ಚೈನ್ ಹಾಕೋಬೇಕು. 1 2 3. ಮತ್ತೆ 2 ಸಲ ಸೂಜಿ ಮೇಲೆ ದಾರ ತೊಗೊಂಡು ಈ ಹೋಲ್ನೊಳಗಡೆ ಹೋಗಿ ದಾರ ಅಂತಂದು ನೋಡಿ, 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತೆ ಇನ್ನೊಂದು ಸಲ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಅಲ್ಲೇ ಹೋಗಿ ದಾರ ಅಂತಂದು ನೋಡಿ, 2ರಲ್ಲಿ 1 2ರಲ್ಲಿ 1. ಈಗ ನೋಡಿ, 3 ಕಂಬ ಆಯಿತು. ಈಗ 1 2 3. ಈಗ ನೋಡಿ, ಮತ್ತೆ ಇಲ್ಲೇ ಹೋಗಿ ಸಿಂಗಲ್ ಲಾಕ್ ಮಾಡಬೇಕು ನಾನು. ಈಗ ಸಿಂಗಲ್ ಲಾಕ್ ಮಾಡಾಯ್ತಲ್ವ, ಮತ್ತೆ 3 ಚೈನ್ ಹಾಕ್ಕೋಬೇಕು. ಈಗ
ನೋಡಿದ್ರೆ ಇದೇ ಥರ ಹಿಂಗೆ ಸಿಂಗಲ್ ಲಾಕ್ ಮಾಡ್ಕೊಂಡು ಮತ್ತೆ 3 ಚೈನ್ ಹಾಕೋತೀನಿ. 1 2 3. ಮತ್ತೆ 2 ಸಲ ಸೂಜಿ ಮೇಲೆ ದಾರನ ತಗೊಂಡು ಮತ್ತೆ ಇದೇ ಹೋಲಲ್ಲಿ ಹೋಗಿ ದಾರನ ತಂದು ನೋಡಿ ಇಲ್ಲಿ 3 ದಾರ ಇರುತ್ತಲ್ವ, ಒಳಗಡೆ ಹೋಗಿ ನೋಡಿ 3 ಇದೆ, ಇಲ್ಲಿ ಹೋಗಿ ಇನ್ನೊಂದು ದಾರ ಅಂತಂದರೆ ನೋಡಿ 4 ದಾರ ಆಯಿತು. 2ರಲ್ಲೊಂದು ಮತ್ತು 2ರಲ್ಲೊಂದು ಮತ್ತು 2ರಲ್ಲೊಂದು, ಮತ್ತು ಇನ್ನೊಂದು ಸಲ 2 ಸಲ ದಾರ ಸುತ್ಕೋತೀನಿ, ಮತ್ತು ತ್ರಿಬಲ್ ಕಂಬ ಮಾಡ್ಕೋತೀನಿ ನೋಡಿ ಇದೇ ಥರ. ಮತ್ತು 3 ಚೈನ್ ಹಾಕೋತೀನಿ. ಈಗ ನೋಡಿ 3 ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕಂಬ ಮಾಡ್ತೀನಿ. ಇದರೊಳಗಡೆ ಹೋಗಿ ದಾರನ ತಂದು ಸಿಂಗಲ್ ಕಂಬ ಮಾಡಿ ಇಲ್ಲಿ ನೋಡಿ ಈ ಥರ ಬರುತ್ತೆ. ಇದು ಪೀಕೋಟು ಈ ಥರ ಬಂತಲ್ವಾ. ಈಗ ನೋಡಿ ಈಗ ಇಲ್ಲೊಂದು ಸಿಂಗಲ್ ಕಂಬ ಮಾಡಾಯಿತು. ಈಗ ಇಲ್ಲೊಂದು ಬೀಡ್ಗಿಂತ ಮೊದಲೊಂದು ಸಿಂಗಲ್ ಕಂಬ ಮಾಡಿದ್ದೀನಲ್ಲ, ಅದರೊಳಗೊಂದು ಸಿಂಗಲ್ ಕಂಬ ಮಾಡ್ಕೋಬೇಕು. ಅಲ್ಲಿ ಹೋಗಿ ದಾರನ ತಂದು ಈ ಥರ ಸಿಂಗಲ್ ಕಂಬ ಮಾಡ್ಕೋಬೇಕು. ಈಗ ಇದ್ರ ಸುತ್ತ ಎಷ್ಟು ಎಳೆ ದಾರ ಬರುತ್ತೆ ನೋಡಿಕೊಂಡು ಚೈನ್ ಹಾಕೋಬೇಕು. ನಾನು ಇದ್ರ ಸುತ್ತ ನೋಡ್ತೀನಿ ಹಿಡಿದು 1 2 3 4 5 6 ನೋಡಿ. ಮತ್ತೆ ಸೀದಾ ಸೀರೆ ತಿರುಗಿಸ್ಕೊಂಡಿದ್ದೀನಿ ನೋಡಿ. ಇಲ್ಲಿಗೆ ತಂದು ಇದ್ರ ಸುತ್ತ ಎಷ್ಟು ಬರುತ್ತೆ ನೋಡ್ಕೋಬೇಕು. ಸಾಲ್ತಾ ಇಲ್ಲ 6ಕ್ಕೆ 7 ಚೈನ್ ಹಾಕ್ಕೋತೀನಿ. 7 ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಸಿಂಗಲ್ ನಾಟ್ ಹಾಕ್ಕೊಂಡಿರ್ತೀವಿ ನೋಡಿ. 3 ಚೈನ್ ಮಾಡಿ ಒಂದು ಸಿಂಗಲ್ ನಾಟ್ ಹಾಕಿರ್ತೀವಲ್ಲ, ಅಲ್ಲಿ ಹೋಗಿ ಆ ಸಿಂಗಲ್ ನಾಟ್ನೊಳಗೆ ಹೋಗಿ ದಾರನ ತಂದು ಕಂಬ ಮಾಡ್ಕೋಬೇಕು. ಸಿಂಗಲ್ ನಾಟ್ ಇಲ್ಲಿ ನೋಡಿ, ಸಿಂಗಲ್ ನಾಟ್ ಹಾಕ್ಕೊಂಡು ಇದ್ರ ಸುತ್ತ ಚೈನ್ ಬರಬೇಕು. ಇದ್ರ ಸುತ್ತ ಈ ಥರ. ಈಗ ಮತ್ತೆ 7 ಚೈನ್ ಹಾಕೋತೀನಿ. 1 2 3 4 5 6 7 ನೋಡಿ. ಮತ್ತೆ ಇಲ್ಲಿ 2ನೇ ಪಿಕೋಟ್ ಮೇಲೆ ಇಲ್ಲಿದೆಯಲ್ಲ ಮಧ್ಯ, ಈ ಸಿಂಗಲ್ ಕಂಬದಲ್ಲಿ ಹೋಗಿ ದಾರನ ತಂದು ಈ ಸಿಂಗಲ್ ಕಂಬದ ಒಳಗಡೆ ಹೋಗಿ ಸಿಂಗಲ್ ಕಂಬ ಮಾಡ್ಕೋಬೇಕು. ಸಿಂಗಲ್ ನಾಟ್ ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಣಿಸುತ್ತೆ. ಹಿಂಗೆ ಹೋಗಿ ಹಿಂಗೆ ತಂದು ಹಿಂಗೆ ಸಿಂಗಲ್ ನಾಟ್ ಹಾಕೋಬೇಕು ನಾವು ನೋಡಿ. ಲಾಸ್ಟು ಪಿಕೋಟ್ ಮೇಲೆ ನಾನು 7 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕಂಬ ಮಾಡಿದ್ವಲ್ಲ, ಈ ಸಿಂಗಲ್ ಕಂಬದ ಮೇಲೆ ಒಂದು ನಾಟ್ ಹಾಕೋತೀನಿ. ಈಗ ಈ ಸಿಂಗಲ್ ಕಂಬದೊಳಗಡೆ ಹೋಗಿ ನೋಡಿ, ಇಲ್ಲಿ ಹೋಗಿ ದಾರನ ತಂದು ಈ ಥರ ದಾರ ಬರುತ್ತೆ. ದಾರ ಎಳ್ಕೊಂಡು ಈ ಥರ ಸಿಂಗಲ್ ನಾಟ್ ಹಾಕೋಬೇಕು. ಈ ಥರ ಸಿಂಗಲ್ ನಾಟ್ ಹಾಕಿ ಮತ್ತೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ನಾಟ್, ಸೀರೆಗೊಂದು ಸಿಂಗಲ್ ನಾಟ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ. ಇದು ಮೇಲೆ ಚೈನ್ ಹಾಕ್ಕೊಂಡಿರೋದು, ಇದು ಬೇಸ್ ಲೈನ್. ಇದು ಬೇಸ್ ಲೈನ್ ಹಾಕ್ಕೊಂಡು ಹಿಂಗೆ ಹೋಗ್ತಾಯಿದ್ದೀನಿ. ಇದು ಮಾಡಿದ್ದೀನಲ್ವ, ಪಿಕೋಟ್ ಮಾಡಿದ್ದೀನಲ್ವ, ಪಿಕೋಟ್ ಮೇಲೆ ಸುತ್ತ ಚೈನ್ ಹಾಕೊಂಬಂದರೆ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಬರ್ತೀನಲ್ವ, ಇನ್ನೊಂದು ವರ್ಕ್ ಮಾಡ್ಕೊಂಡು ಬರ್ತೀನಲ್ಲ, ಅದಕ್ಕೆ ಇದು ಹಾಕ್ಕೊಂಡಿರೋದು ಬೇಸ್ ಲೈನ್ ಇದು. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಕಂಬ ಮಾಡ್ಕೊಂಡು ಹೋಗ್ತೀನಿ. 2 3 ಎಲ್ಲಿಗೆ ಬರ್ತದೆ ನೋಡಿ. ಸೀರೆಗೆ 3 ಚೈನ್ ಹಾಕ್ಕೊಂಡೋಗ್ಬೇಕು. ಒಂದೊಂದು ವರ್ಕಿಂದ ಇನ್ನೊಂದು ವರ್ಕಿಗೆ ಗ್ಯಾಪ್ ಬೇಕಲ್ಲ, ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ. ಇಲ್ಲಿ ಮಧ್ಯೆ ನಾನು 3 ಚೈನಿಂದ 5 ಮನೆ ಹಾಕ್ಕೊಂಡಿದ್ದೀನಿ. 1 2 3 4 5. ಈಗ ಒಂದು ಬೀಡ್ ಹಾಕೋತೀನಿ ನೋಡಿ. ಈ ಥರ ಒಂದು ಬೀಡ್ ಹಾಕ್ಕೊಂಡು ದಾರ ಮೇಲೆ ತೆಗೆದು ಈ ಥರ ದಾರದೊಳಗಡೆ ಸೇರಿಸ್ಕೊಂಡು ಎಳ್ಕೊಬೇಕು. ಹಿಂಗೆ ನೋಡಿ, ಹಿಂಗೆ ಎಳ್ಕೊಂಡ್ರೆ ಎಲ್ಲ ದಾರನೂ ಬರುತ್ತೆ. ಹಿಂಗೆ ಬೀಡ್ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ನೋಡಿ, ಎಲ್ಲಿಗೆ ಬರುತ್ತೆ, ಎಲ್ಲಿಗೆ ಸಿಂಗಲ್ ಲಾಕ್ ಮಾಡ್ಕೊತೀನಿ. ಸೇಮ್ ಹಂಗೆ
ನೋಡಿ 3 ಚೈನ್ ಹಾಕ್ಕೊಳ್ಳೋದು, 1 2 3. ಮತ್ತು ಬಟ್ಟೆ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು 2 ಸಲ ಸೂಜಿ ಮೇಲೆ ದಾರನ ತೊಗೊಂಡು ನೋಡಿ ಈ ಥರ ಹಿಂದೆ ದಾರ ಇದೆಯಲ್ಲ ಸೇಮ್ ಪಿಕೋಟ್ ಮಾಡ್ಕೊಂಡು ಬರೋದು. ಈ ಥರ ದಾರನ ತಂದು 2ರಲ್ಲೊಂದು ನೋಡಿ 2ರಲ್ಲೊಂದು 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 ಮತ್ತೆ 2 ಸಲ ದಾರನ ತೊಗೊಂಡು ಅದರೊಳಗಡೆ ಹೋಗಿ ನೋಡಿ ಈ ಥರ 2ರಲ್ಲೊಂದು 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 ಇದೇ ಥರ 3 ಚೈನ್ ಹಾಕ್ಕೊಳ್ಳೋದು. 1 1 2 3 3 ಚೈನ್ ಹಾಕ್ಕೊಂಡು ಮತ್ತೆ ಇದೇ ದಾರದೊಳಗೆ ಹೋಗಿ 3 ಚೈನಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಈ ಥರ ಒಂದು ಪಿಕೋಟ್ ಆಗುತ್ತೆ ನೋಡಿ. ಈಗ ಒಂದು ಪಿಕೋಟ್ ಆಯ್ತು. ಈಗ ನೋಡಿ ಇದೊಂದು ಪಿಕೋಟ್ ಆಯ್ತಲ್ವಾ. ಈಗ ಮತ್ತೆ 3 ಚೈನ್ ಹಾಕ್ಕೋಬೇಕು, 2 ಸಲ ದಾರ ಸುತ್ಕೋಬೇಕು. 1 2 3 ಫುಲ್ ಸ್ಯಾರಿ ಫುಲ್ ಇದೇ ಥರ ಹಾಕ್ಕೊಂಬರ್ಬೇಕು. ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ. ಇವು 3 ಬೀಡು ಕಂಪ್ಲೀಟ್ ಆಗಿದೆ ನೋಡಿ. ಇನ್ನೊಂದು ಹಾಕ್ಕೊಂಡಿದ್ದೀನಿ. ಇದೇ ಥರ ಫುಲ್ ಸ್ಯಾರಿ ಫುಲ್ ಹಾಕಬೇಕು. ಹಾಕಿ ತೋರಿಸ್ತೀನಿ ನಿಮಗೆ ನಾನು ನೋಡಿ. ತುಂಬ ಕ್ಯೂಟಾಗಿ ಬರುತ್ತೆ. ಈ ಪರ್ಲ್ಸ್ ಹಾಕಿರೋದು ಅದುವೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಗ್ರೀನ್ ಮೇಲೆ ಪರ್ಲ್ಸ್ ಇರೋದು ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಫುಲ್ಲು ಸ್ಯಾರಿ ಫುಲ್ ಹಾಕಾಯ್ತು. ಈಗ ಬೇರೆ ಕಲರು ದಾರ ಚೇಂಜ್ ಮಾಡ್ಕೊತೀನಿ ನೋಡಿ. ಸ್ಟಾರ್ಟಿಂಗಲ್ಲೇ ಫಸ್ಟು ಲಾಕ್ ಮಾಡ್ಕೊಂಡಲ್ಲ ಅಲ್ಲೇ ಲಾಕ್ ಮಾಡ್ಕೊತೀನಿ. ಈಗ ಈ ಥರ ಸೀರೆಗೆ ಕ್ರೋಶ ಹಾಕಿ ದಾರನ ತಂದು ನೋಡಿ ಸಿಂಗಲ್ ಲಾಕು, ಮತ್ತು ಇನ್ನೊಂದು ಇದರ ಮೇಲೇ ಸಿಂಗಲ್ ಲಾಕ್ ಮಾಡ್ಕೊತೀನಿ. ಈ ಥರ ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿ 3 ಚೈನಿನ ಮನೆ ಇದೆಯಲ್ಲ ಇಲ್ಲೊಂದು ಸಿಂಗಲ್ ಲಾಕ್ ಮಾಡಿಕೊಂಡು ನೋಡಿ. ಇಲ್ಲಿ ಚೈನ್ ಬೇಕಾದ್ರೂ ಹಾಕೋಬೋದು, ಇದು ಸಿಂಗಲ್ ಕಂಬ ಬೇಕಾದ್ರೂ ಹಾಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಚೈನ್ ಮಾಡಿದ್ದೀನಲ್ಲ ಇಲ್ಲಿ ನೋಡಿ ಸಿಂಗಲ್ ಕಂಬನೇ ಹಾಕೋತಾ ಇದ್ದೀನಿ. ಮತ್ತು ಇಲ್ಲೊಂದು 3 ಮನೆ ಚೈನ್ ಇದೆ, ಅಲ್ಲಿಗೊಂದು ಸಿಂಗಲ್ ಲಾಕು ಸಿಂಗಲ್ ಕಂಬನೇ ಮಾಡ್ಕೋತಾ ಇದ್ದೀನಿ. ಮತ್ತು ನೋಡಿ ಈ ಕಡೆ ಜರುಗಿಸ್ಕೊಂಡು ಮತ್ತೆ ಇಲ್ಲೊಂದು ಸಿಂಗಲ್ ಲಾಕ್ ಮಾಡ್ತೀನಿ. ಸಿಂಗಲ್ ಲಾಕ್ ಮಾಡಲ್ಲ, ಇಲ್ಲಿ ಕುಚ್ಚು ಕಟ್ಟಕ್ಕೆ ಬೇಕು. ಸಿಂಗಲ್ ಲಾಕ್ ಮಾಡೋದು ಬೇಡ, ಚೈನ್ನೇ ಹಾಕ್ಕೋತೀನಿ. 1 2 3 ಈ ಸಿಂಗಲ್ ಲಾಕನ ಮೇಲೆ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಇಲ್ಲಿ ಕುಚ್ಚು ಕಟ್ಟಕ್ಕೆ ಬೇಕು. ಈ ಕಡೆ ಬೇಕಾದ್ರೆ ಸಿಂಗಲ್ ಲಾಕ್ ಮಾಡ್ಕೋಬೋದು, ಸ್ಟಾರ್ಟಿಂಗಲ್ಲಿ ಮಾತ್ರ ಸಿಂಗಲ್ ಲಾಕ್ ಮಾಡಬಾರ್ದು. ಯಾಕೆ ಅಂದರೆ ಇದು ಕುಚ್ಚು ಕಟ್ಟಕ್ಕೆ ಬೇಕು. ಇಲ್ಲಿ ನೋಡಿ, ಇಲ್ಲಿ 3 ಮನೆ ಚೈನ್ ಇದೆಯಲ್ಲ ಇಲ್ಲಿ ಬೇಕಾದ್ರೆ ಸಿಂಗಲ್ ಲಾಕ್ ಮಾಡ್ಕೋಬೋದು. ಈ ಥರ ನೋಡಿ 2 ಆಯಿತು ಸಿಂಗಲ್ ಲಾಕು. ಮತ್ತು ಇಲ್ಲೊಂದು ಸಿಂಗಲ್ ಲಾಕನ ಮೇಲೊಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಇಲ್ಲೊಂದಿದೆ ಸಿಂಗಲ್ ಲಾಕು, ಇಲ್ಲೊಂದು ಸಿಂಗಲ್ ಲಾಕ್ ಮಾಡಿ ನೋಡಿ. ಈ ಸಿಂಗಲ್ ಲಾಕನ ಮೇಲೆ ಸಿಂಗಲ್ ಲಾಕ್ ಮಾಡಿಕೊಂಡು ಈಚೆ ದಾರ ತಂದು ಸಿಂಗಲ್ ಲಾಕ್ ಮಾಡೋಕ್ಕೆ ಹೋದರೆ ಎಳೆ ಬಿಟ್ಟು ಹೋಗ್ತಾಯಿದೆ ನೋಡಿ. ಈ ಥರ ಸಿಂಗಲ್ ಲಾಕ್ ಮಾಡಿ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನೋಡಿ, ಇಲ್ಲಿ 7 ಮನೆ ಚೈನ್ ಇದೆಯಲ್ಲ ಇದರೊಳಗೆ ಕಂಬ ಡಬಲ್ ಕಂಬ ಮಾಡ್ತೀನಿ. ಡಬಲ್ ಕಂಬ ಮಾಡಿಕೊಂಡು ಒಂದು ಪಿಕೋಟ್ ಮಾಡ್ಕೋತೀನಿ ನೋಡಿ. ಈ ಥರ ಬಂದು ನೋಡಿ ಈ ಥರ ಒಂದು ಕಂಬ ಮಾಡಿಕೊಂಡು ಕಂಬ ಆದಮೇಲೆ 1 2 ಏನು ನೋಡಿ ಈ ಹೋಲ್ ಇದೆಯಲ್ಲ ಡಬಲ್ ಕಂಬದ ಹೋಲು, ಇಲ್ಲಿ ಹೋಗಿ ದಾರನ ತಂದು ಇಲ್ಲಿ ನೋಡಿ ಇಲ್ಲಿ ಒಂದು ಪಿಕೋಟ್ ಆಗುತ್ತಿದ್ದು ಸಿಂಗಲ್ ಲಾಕು ನೋಡಿ. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು
ಮತ್ತು ಇನ್ನೊಂದು ಡಬಲ್ ಕಂಬ ಮಾಡ್ಕೋತೀನಿ. ಈ ಥರ ಡಬಲ್ ಕಂಬ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡಿದ್ದು 2 ಚೈನ್ ಹಾಕಿ 1 2 ಇಲ್ಲಿ ನೋಡಿ ಈ ಹೋಲಲ್ಲಿ ಹೋಗಿ 2 ಕಂಬದ ಮಧ್ಯ ದಾರ ಅಂತಂದು ಸಿಂಗಲ್ ಹಾಕು, ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಇನ್ನೊಂದು ಡಬಲ್ ಕಂಬ ನೋಡಿ ಈ ಥರ ಮಾಡಿ ಮತ್ತೆ 2 ಚೈನು 1 2 ಮತ್ತೆ ಇಲ್ಲಿ ಹೋಗಿ ದಾರ ಅಂತಂದು ಸಿಂಗಲ್ ಹಾಕು. ನೋಡಿ ಈ ಥರ ಪೀಕೋಟ್ ಬಂದಂಗೆ ಬರುತ್ತಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದೇ ಥರ ಹಾಕ್ತೀನಿ ನೋಡಿ ಸ್ನೇಹಿತರೆ. ಈ ಥರ 7 ಮನೆ ಚೈನಲ್ಲಿ 3 ಕಂಬ ಮಾಡಿ ಒಂದೊಂದು ಪಿಕೌಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿ ಸಿಂಗಲ್ ಕಂಬ ಮಾಡಿರ್ತೀನಲ್ಲ ಅಲ್ಲಿ ಹೋಗಿ ಸಿಂಗಲ್ ಕಂಬ ಮಾಡ್ಕೋಬೇಕು. ಹಿಂಗೆ ನೋಡಿ ಸಿಂಗಲ್ ದಾರ ತೊಗೊಂಡು ಈ ಥರ ಹಿಂಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ 7 ಮನೆ ಚೈನ್ ಇದೆಯಲ್ಲ ಇದ್ರೊಳಗೆ ಹೋಗಿ ಕಂಬ ಅಂತಂದು ದಾರ ಅಂತಂದು ಕಂಬ ಮಾಡ್ಕೋಬೇಕು. ಈ ಥರ ಸೂಜಿ ಮೇಲೆ ದಾರ ತೊಗೊಂಡು ಈ ಥರ ಹೋಗಿ ಈ ಥರ 2ರಲ್ಲೊಂದು 2ರಲ್ಲೊಂದು ಮತ್ತು ಚೈನ್ ಮಾಡ್ಕೋಬೇಕು. ಈಗ 2 ಚೈನ್ ಹಾಕೋಬೇಕು. ಹಿಂಗೆ ನೋಡಿ 2 ಚೈನ್ ಹಾಕ್ಕೊಂಡು ಈ ಕಂಬದ ಮಧ್ಯ ಇಲ್ಲಿ ಹೋಲ್ ಇರುತ್ತೆ, ಈ ಹೋಲಲ್ಲಿ ಹೋಗಿ ದಾರ ಅಂತಂದು ಸಿಂಗಲ್ ಲಾಕ್ ಮಾಡೋದು, ಪೀಕೋಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ನೋಡಿ ಇದೇ ಥರ ಸೂಜಿ ಮೇಲೆ ದಾರ ತೊಗೊಳ್ಳೋದು, 7 ಮನೆ ಚೈನ್ ಒಳಗೆ ಹೋಗೋದು, ದಾರ ಅಂತಂದು 2ರಲ್ಲೊಂದು 2ರಲ್ಲೊಂದು ಮತ್ತು 2 ಚೈನು 1 2 ನೋಡಿ ಈ ಥರ ಪಿಕೌಟ್ ಮಾಡ್ಕೊಳ್ಳೋದು. ಹಿಂಗೆ ಮತ್ತು ಸೂಜಿ ಮೇಲೆ ದಾರ ಮತ್ತು ಕಂಬ ಡಬಲ್ ಕಂಬ ನೋಡಿ 1 2 ಚೈನು ಕಂಬದ ಮಧ್ಯೆ ಹೋಗಿ ದಾರ ಅಂತಂದು ಪಿಕೌಟು ನೋಡಿ. ಹಿಂಗೆ ಒಂದೊಂದು ಮನೆಗೆ 3 ಕಂಬ ಡಬಲ್ ಕಂಬ ಮಾಡಿಕೊಂಡು ಒಂದೊಂದು ಪಿಕೌಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಡಬ್ಬಲ್ಲು ಸಿಂಗಲ್ ಹಾಕಿದೆಯಲ್ಲ ಈ ಸಿಂಗಲ್ ಹಾಕಿದ ಮೇಲೆ ಮತ್ತೆ ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಇದೇ ಥರ ಸಿಂಗಲ್ ಲಾಕ್ ಮಾಡಿಕೊಂಡು ಈ ಥರ ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿ ಮನೆ ಇದೆಯಲ್ಲ ನೋಡಿ ಈ ಚೈನಿನ ಮನೆ ಒಳಗೆ ಒಂದು ಕಂಬ ಮಾಡ್ಕೋಬೇಕು, ಸಿಂಗಲ್ ಕಂಬ. ಈಗ ಮತ್ತೆ ಇಲ್ಲೂ ಒಂದು ಕಂಬ ಮಾಡ್ಕೋತೀನಿ. ಇಲ್ಲೊಂದು ಸಿಂಗಲ್ ಕಂಬ ಮಾಡ್ಕೊಂಡಿದ್ದೀನಿ. ಮತ್ತು 1 2 3 ನೋಡಿ ಇಲ್ಲಿಗೆ ಸಿಂಗಲ್ ಹಾಕಿದೆಯಲ್ಲ ಸಿಂಗಲ್ ಹಾಕಿದ ಮೇಲೆ ಕಂಬ ಮಾಡ್ಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಸಿಂಗಲ್ ಹಾಕಿದ ಮೇಲೆ ಸಿಂಗಲ್ ಲಾಕ್ ಮಾಡಿ ಕುಚ್ಚಿಗೆ ಜಾಗ ಬಿಟ್ಕೊಳ್ಳೋಣ. 1 2 3 ಮತ್ತು ಇಲ್ಲಿ ಸಿಂಗಲ್ ಹಾಕಿದ ಮೇಲೆ ಸಿಂಗಲ್ ಹಾಕು. ಈ ಥರ ಸಿಂಗಲ್ ಲಾಕ್ ಮಾಡಿಕೊಂಡು 1 2 3 ಮತ್ತು ಇಲ್ಲಿ ಸಿಂಗಲ್ ಲಾಕು. ಸಿಂಗಲ್ ಲಾಕ್ ಮಾಡಿಬಿಟ್ಟು ನೋಡಿ ಈ ಥರ ಇಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಇಲ್ಲೊಂದು ಸಿಂಗಲ್ ಲಾಕ್ ಮಾಡಿ ಆಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ 7 ಮನೆ ಚೈನ್ ಇದೆಯಲ್ಲ ನೋಡಿ ಇಲ್ಲೂ ಕಂಬ ಮಾಡ್ಕೊಳ್ಳೋದು. ಈ ಥರ ನೋಡಿ ಈ ಥರ ಕಂಬ ಆದಮೇಲೆ 1 2 ನೋಡಿ ಇಲ್ಲಿ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಒಂದು ಪೀಕೌಟ್. ಈ ಥರ ಫುಲ್ಲು ಸ್ಯಾರಿ ಫುಲ್ ಹಿಂಗೆ ಹಾಕೋಬೇಕು. ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕುಚ್ಚು ಕಟ್ಟಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಕ್ಯೂಟಾಗಿದೆ ಅಂತ. ಇದು ಗ್ರೀನು ಸಿಲ್ವರ್ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಪರ್ಲ್ಸ್ ಹಾಕಿರೋದು ಸ್ಟಾರ್ ಥರ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟ ಆಯ್ತಲ್ವ ನಿಮಗೆ
ಈ ಥರ ಸಿಂಪಲಾಗಿ ಹಾಕ್ಕೋಬೋದು. ಸಿಂಪಲ್ ಸೀರೆಗೆ, ಗ್ರ್ಯಾಂಡ್ ಸೀರೆಗೆ ಗ್ರ್ಯಾಂಡಾಗಿ ಹಾಕ್ಕೋಬೋದು. ಇದಕ್ಕೆ ಸಾಕು ಅನ್ನಿಸ್ತು, ತುಂಬ ವರ್ಕ್ ಇದೆಯಲ್ಲ ಇಲ್ಲಿ ಸ್ಯಾರಿಲೆಲ್ಲ, ಅದಕ್ಕೆ ನನಗೆ ಇಷ್ಟೇ ಸಾಕು ಅನ್ನಿಸ್ತು, ಅದಕ್ಕೆ ಇಷ್ಟು ಹಾಕಿದ್ದೀನಿ. ಹೊಸಬರು ನೋಡ್ತಾಯಿದ್ರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಯಾವುದೇ ವೀಡಿಯೋ ಹಾಕೋರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ನೋಡ್ಬೋದು. ಹಳಬರಿಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನನಗೆ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ಇನ್ನೊಂದು ಸೂಪರ್ ವೀಡಿಯೋ ಬೇಕು ನಿಮಗೆ ಅಂದರೆ ನಾನು ಹಾಕ್ತೀನಿ. ನೀವು ಯಾವುದನ್ನೂ ನನಗೆ ಕಮೆಂಟ್ ಹಾಕಿ, ನಿಮಗೆ ಒಳ್ಳೇದು ಬೇಕೋ ಕೆಟ್ಟದ್ದು ಬೇಕೋ, ಯಾವುದಾದ್ರೂ ಸರಿನೋ ತಪ್ಪೋ ಏನಾದರೂ ಸರಿ ನೀವು ನನಗೆ ಕಮೆಂಟ್ ಹಾಕಿದ್ರೆ ನನಗೊಂಥರ ಖುಷಿಯಾಗುತ್ತೆ. ನನಗೆ ಏನಾದರೂ ಮಾಡಿ ಹಾಕೋಕ್ಕೆ ನೀವು ಕಮೆಂಟ್ ಹಾಕಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವೀಡಿಯೋನ ಜೊತೆ ಬರ್ತೀನಿ.